ಇದರಲ್ಲಿ ಸ್ಥಳೀಯರು ಯಾರೋ ಇದ್ದಾರೆ ಅನ್ನೋದು ಯಾಕಂತ ಹೇಳಿದ್ರೆ ಒಳಗಿದ್ದಂಥವ್ರು ಹಿಂದಿ ಮಾತಾಡಿದಾಗ ಇನ್ನಿಬ್ರು ಏನು ಹೊರಗಡೆ ನಿಂತ್ಕೊಂಡಂಥವ್ರು ಹೊರಗೆ ಬರೋತ್ತಿಗೆ ಕನ್ನಡದಲ್ಲಿ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ದರೋಡೆ ನಡೆದಿತ್ತು. ಈ ದರೋಡೆಕೋರರು ಕೊನೆಗೂ ಸಿಕ್ಕಿದ್ದಾರೆ. ಎಲ್ಲಿ ಸಿಕ್ಕಿದ್ದಾರೆ ಅಂದ್ರೆ ತಮಿಳುನಾಡಲ್ಲಿ. ಹಾಗಾದ್ರೆ ಯಾರಿರ್ಬೋದು? ಸುಮಾರು ಜನ ಚಿನ್ನವನ್ನ ಅಡವಿಡ್ತಾರೆ ಅನ್ನುವಂಥ ಮಾಹಿತಿನೂ ಬಂದಿರಬೇಕಲ್ಲ. ಯಾಕಂದ್ರೆ ಏಕಾಏಕಿ ದೊಡ್ಡ ಸಿಟಿಯಲ್ಲಿ ಒಂದು ದರೋಡೆ ಮಾಡೋದು, ಮುಂಬೈ ಮತ್ತೆ ತಮಿಳುನಾಡು ತಂಡ ಬೇರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ದರೋಡೆ ಮಾಡೋದು ಬೇರೆ. ಮುಖ್ಯವಾಗಿ ಅದರಲ್ಲಿ ಮುರುಗಂಡಿ ಥೇವರ್ ಅಂತ ತಿರುನೆಲ್ವೇಲಿಯ ನೇಟಿವ್ ಅವನದು ಪಾತ್ರ ಇತ್ತು. ಆ್ಯಸ್ ಆಫ್ ನಾವು ಇಷ್ಟು ನಾವು ಇಂಟ್ರೋಗೇಷನ್ ಮಾಡಿದ್ದೀವಿ. ಅವ್ರದ್ದು ಅದು ಇದರಲ್ಲಿ ಮಾಸ್ಟರ್ ಮೈಂಡ್ ಇತ್ತು. ನಂತರ ಅವ್ರಿಗೆ ಸಹಯೋಗ ಕೊಡೋರು ಮನಿವನನ್ ಈಸ್ ಲೈಕ್ A2 ಅವ್ರದ್ದು ಕ್ಲೋಸ್ ಅಸೋಸಿಯೇಟ್. ಇನ್ನೊಬ್ಬ ಅಸೋಸಿಯೇಟ್ ಅವ್ರ ಜೊತೆಗೆ ಸಿಕ್ಕಿದ್ದಾರೆ ನಮಗೆ, ಪ್ರಕಾಶ್ ಎಲಿಯಾಸ್ ಜೋಶುವಾ. ಸೊ ಈ 3 ಜನರಿಗೆ ನಾವು ತಿರುನೆಲ್ವೇಲಿ ಡಿಸ್ಟ್ರಿಕ್ಟ್ 3 ಡಿಫ್ರೆಂಟ್ ಪ್ಲೇಸಿಂದ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ. ಮಾನವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ರಾಜ್ಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದಂತ ಬ್ಯಾಂಕ್ ದರೋಡೆ ಪ್ರಕರಣ, ಅದು ಸರಿಸುಮಾರು 12 ಕಿಲೋ ಚಿನ್ನ ಅನ್ನುವಂಥ ಒಂದು ಸುದ್ದಿ ಇದ್ರೆ, ಇನ್ನೊಂದು ಕಡೆ ಸರಿಸುಮಾರು 10 ರಿಂದ 14 ಕೋಟಿವರೆಗೆ ಚಿನ್ನವನ್ನು ಲೂಟಿ ಮಾಡಿದ್ದಾರೆ ಅನ್ನುವಂಥದ್ದು ಮಧ್ಯಾಹ್ನನೇ ಲೂಟಿ ಮಾಡಿದಂಥ ಒಂದು ಪ್ರಕರಣ ಏನಿತ್ತು. ಅಂದ್ರೆ ಯಾವ ಸಮಯದಲ್ಲಿ ಬಂದ್ರು ಎಲ್ಲಿ ಬೇಕಾದ್ರೂ ಕಳ್ಳರು ನುಗ್ಗಬಹುದು, ದರೋಡೆ ಮಾಡ್ಕೊಂಡು ಹೋಗ್ಬೋದು, ಓಪನ್ ಆಗಿ ಕಾರ್ನಲ್ಲಿ ಲೋಡ್ ಮಾಡ್ಬೋದು, ಅಲ್ಲಿಂದ ಆರಾಮಾಗಿ ಹೋಗ್ಬೋದು ಅನ್ನುವಂಥದ್ದು ಭಯವನ್ನ ವಿಶೇಷವಾಗಿ ರಾಜ್ಯದಲ್ಲಿ ಸೃಷ್ಟಿ ಮಾಡಿಸಿದಂತ ದರೋಡೆ ಅಂತೆ. ಮಂಗಳೂರಿನ ತಲಪಾಡಿ ಹತ್ರ ಇರುವ ಕೋಟೆಕಾರು ಏನು ವ್ಯವಸಾಯ ಬ್ಯಾಂಕ್ ಇದೆ, ಈ ಬ್ಯಾಂಕ್ನಲ್ಲಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆ 10 ನಿಮಿಷದಿಂದ 1 ಗಂಟೆ 30 ನಿಮಿಷ ಅಂದ್ರೆ 15 ನಿಮಿಷದೊಳಗೆ ಈ ರೀತಿ ದೊಡ್ಡ ದರೋಡೆ ನಡೆದಿತ್ತು. ಈ ದರೋಡೆಕೋರರು ಕೊನೆಗೂ ಸಿಕ್ಕಿದ್ದಾರೆ. ಎಲ್ಲಿ ಸಿಕ್ಕಿದ್ದಾರೆ ಅಂದ್ರೆ ತಮಿಳುನಾಡಲ್ಲಿ ಸಿಕ್ಕಿದ್ದಾರೆ. ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಿಂದ ತಮಿಳುನಾಡಲ್ಲಿ ಸಿಕ್ಕಿದ್ದಾರೆ. ಹಾಗಾದ್ರೆ ಯಾರಿರ್ಬೋದು ಈ ದರೋಡೆ ಹಿಂದಿರೋರಂತ ನೋಡ್ತಾ ಹೋದ್ರೆ ತುಂಬಾ ವಿಚಿತ್ರ ಅನ್ಸೋದು. ಇಲ್ಲಿ 2 ಗ್ಯಾಂಗ್ಗಳು ಬರ್ತವೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ. ಮುಂಬೈ ಮೂಲದ ಗ್ಯಾಂಗು ಹಾಗೂ ತಮಿಳುನಾಡು ಮೂಲದ ಗ್ಯಾಂಗು. ಬಂಧಿಸಿದವರು 3 ಜನ. ಏನು ಮುರುಗುಂಡಿ ದೇವರ್ ಅನ್ನುವಂಥ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿಯನ್ನ ತಿರುನೆಲ್ವೇಲಿಯಲ್ಲಿ ಬಂಧಿಸ್ತಾರೆ. ಬಂಧಿಸಿದಾಗ ಈ ವ್ಯಕ್ತಿ ಏನು ಆ ಪಿಯೆಟ್ ಕಾರ್ ಬಳಸಿರ್ತಾರೆ, ಆ ಕಾರು ಹಾಗೇನೆ 2 ಮೂಟೆ ಅಂತ ಹೇಳಿದ್ರೆ, ಮೂಟೆಯಲ್ಲಿ ಏನಿದೆ ಏನಿಲ್ಲ ಅಂತ ಇನ್ನೂ ಗೊತ್ತಿಲ್ಲ. ಅದಾದ ನಂತರ ಕೃತ್ಯಗೆ ಬಳಸಿದಂಥ ಪಿಸ್ಟಲ್ಗಳು ಹಾಗೂ ತಲ್ವಾರು ಮಚ್ಚಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸೊ ಹಾಗಾದ್ರೆ ಪೊಲೀಸರು ಯಾವ ರೀತಿ ಈ ಕಾರ್ಯಾಚರಣೆ ಮಾಡ್ತಾರೆ, ಯಾರನ್ನ ಮೊದಲಿಗೆ ಬೆನ್ನಟ್ಟುತ್ತಾರೆ ಅಂತ ನೋಡ್ತಾ ಹೋದ್ರೆ, ಶುಕ್ರವಾರ ದಿವಸ ಮಧ್ಯಾಹ್ನ ನಮಾಜ್ ಇರುವ ಸಮಯದಲ್ಲಿ ಅಲ್ಲಿ ಸಂಪೂರ್ಣವಾಗಿ ಸುಮಾರು ಅಂಗಡಿಗಳು ಬಂದಾಗಿರುತ್ತೆ. ಇದೇ ಸಮಯಕ್ಕೆ ದರೋಡೆಕೋರರು ದಾಳಿ ಮಾಡ್ತಾರೆ. ಇದೆಲ್ಲದಕ್ಕಿಂತ ವಿಶೇಷವಾಗಿ ಯಾವ ಸ್ಟ್ರಾಂಗ್ ರೂಮ್ ಇರುತ್ತೆ, ಯಾವ ಬ್ಯಾಂಕ್ ಇದೆ, ಬ್ಯಾಂಕ್ನಲ್ಲಿ ಒಟ್ಟು 5 CC ಕ್ಯಾಮ್ರಾ ಇರುತ್ತೆ. ಅದರಲ್ಲಿ ಒಂದು CC ಕ್ಯಾಮ್ರಾ ಹಾಳಾಗಿದ್ದಕ್ಕೆ CC ಕ್ಯಾಮ್ರಾವನ್ನು ಆ ಒಂದು CC ಕ್ಯಾಮ್ರಾವನ್ನು ರಿಪೇರಿ ಮಾಡೋ ಸಮಯದಲ್ಲಿ CC ಕ್ಯಾಮ್ರಾದ ರಿಪೇರಿ ಮಾಡ್ತಿರ್ತಾರೆ. ಇದೇ ಸಮಯಕ್ಕೆ ಯಾರೂ ಜನ ಇರಲಾರ್ದಾಗ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕೆಳಗಡೆ ಎಲ್ಲ ಅಂಗಡಿಗಳು ಬಂದಿರೋ ಸಮಯದಲ್ಲಿನೇ ದರೋಡೆಕೋರರು 1 ಗಂಟೆ 10 ನಿಮಿಷಕ್ಕೆ ಬರ್ತಾರೆ. ಬಂದಂಥವ್ರು ಏನಿವ್ರು ಒಳಗೆ ಬರ್ತಾರೆ. ಒಳಗೆ ಬಂದಂಥ ಸಮಯದಲ್ಲಿ ಬ್ಯಾಂಕ್ ಸಿಬ್ಬಂದಿಗಳು ಕೆಲಸ ಮಾಡ್ತಿರ್ತಾರೆ. ಆಗ ಅವ್ರು ಏನು ಮಾಡ್ತಾರೆ, ಏನು ಒಂದು ಗನ್ ಹಿಡ್ಕೊಂಡು ಹಿಡ್ಕೊಂಡು ಬಂದಿರ್ತಾರೆ. ಬಂದಂಥವ್ರು ಅವರನ್ನೆಲ್ಲ ಬ್ಯಾಂಕ್ ಸಿಬ್ಬಂದಿಗಳನ್ನು ಒಂದು ಸೈಡಲ್ಲಿ ಕೂರಿಸ್ತಾರೆ. ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ. ನೇರವಾಗಿ ಅಂತ ಹೇಳಿದ್ರೆ ಎಲ್ಲಿ ಗೋಲ್ಡನ್ನು ಇಟ್ಟಿರ್ತಾರೆ ಅಂದರೆ ಬಂಗಾರವನ್ನು ಇಟ್ಟಂಥದ್ದು, ಕ್ಯಾಶ್ ಇಟ್ಟಂಥ ಜಾಗಕ್ಕೆ ಹೋಗ್ತಾರೆ. ಜಾಗಕ್ಕೆ ಹೋದಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲವನ್ನು ತಗೊಳ್ತಾನೆ. ಏನು ಇನ್ನು 4 ಜನ ಇರ್ತಾನೆ, ಅಂದರೆ ಒಬ್ಬ ವ್ಯಕ್ತಿ ಒಳಗೆ ಹೋಗಿರ್ತಾನೆ, ಇನ್ನು 4 ಜನ ಎಲ್ಲ ಸುತ್ತುವರೆದು ನಿಂತಿರ್ತಾರೆ. ಒಟ್ಟು ಅಂತ ಹೇಳಿದ್ರೆ 5 ಜನ ಇರ್ತಾರೆ ಅಲ್ಲಿ ಚಿನ್ನವನ್ನು ತುಂಬಿಕೊಂಡು. ಆಮೇಲೆ ಕ್ಯಾಶ್ ಇರೋದ 11 ಲಕ್ಷ ರೂಪಾಯಿ ಕ್ಯಾಶನ್ನು ತಗೊಂಡು ಇಮಿಡಿಯೇಟಾಗಿ ತಮ್ಮ ಕಾರನ್ನು ರಸ್ತೆಯ ಆ ಪಕ್ಕದಲ್ಲೇ ನಿಲ್ಲಿಸಿರ್ತಾರೆ. ಆ ಪಕ್ಕದಿಂದ ಈ ಪಕ್ಕಕ್ಕೆ ತಗೊಂಡು ಬಂದು ಕಾರ್ನೊಳಗೆ ಆ ಚಿನ್ನವನ್ನು ತುಂಬಿಸಿದಂಥವ್ರು ಏನು ಮಾಡ್ತಾರೆ ಅಂದರೆ, ಟರ್ನ್ ಹೊಡೆದಂಥವ್ರು ನೇರವಾಗಿ ಏನು ಮಾಡುತ್ತಾರೆ, ಏನು ಕೋಟೆಕಾರಿನ KC ರೋಡ್ ಇದೆ, KC ರೋಡಲ್ಲಿ ಯು ಟರ್ನ್ ಹೊಡೆಯೊತ್ತಿಗೆ 5 ಜನರಲ್ಲಿ
ಇಬ್ಬರನ್ನ ಇಳಿಸ್ತಾರೆ. ಇಬ್ರು ಇಳಿದಂಥವ್ರು ಏನು ಮಾಡ್ತಾರೆ ಅಂದರೆ ಇನ್ನೊಂದು ಕಾರಲ್ಲಿ ಸೈಡಲ್ಲಿ ಪಕ್ಕದಲ್ಲಿ ಪಾರ್ಕ್ ಆಗಿರುತ್ತೆ. ಈಗ ಇಲ್ಲಿ ಸಂಶಯ ಹುಟ್ಟೋದಿಲ್ಲಿ. ಅವ್ರೇನು ಮಾಡ್ತಾರೆ ಅಂದರೆ ಆ ಕಾರಲ್ಲಿ ಕೂತ್ಕೊಂಡು ಮಂಗಳೂರು ಕಡೆ ಹೊರಟ್ರೆ ಇವ್ರೇನು ಮಾಡ್ತಾರೆ ಅಂದರೆ ತಲ್ಪಾಡಿ ಚೆಕ್ ಪೋಸ್ಟ್ನಿಂದ ಕೇರಳ ಆಗಿ ತಮಿಳ್ನಾಡಿಗೆ ಹೋಗ್ತಾರೆ. ಆಗ ಏನಂತ ಹೇಳಿದರೆ ಇದ್ರ ಮಧ್ಯೆ ಸುಮಾರು ಚೆಕ್ ಪೋಸ್ಟ್ಗಳು ಬರ್ತಾವೆ. ಈ ಚೆಕ್ ಪೋಸ್ಟ್ ಬಂದಾಗ ಏನಾಗುತ್ತೆ, ಪೊಲೀಸರು ಯಾವಾಗ ಕಾರ್ಯಾಚರಣೆಗಿಳಿತಾರೆ ಆಗ ಪೊಲೀಸರಿಗೆ ಮೊದಲು ಬರುವಂಥದ್ದು ಸಂಶಯಗಳು ಇದರಲ್ಲಿ ತುಂಬ ವಿಶೇಷ ಅಂತ ಹೇಳಿದರೆ, ಒಂದು ಶುಕ್ರವಾರ ದಿವಸ ಇಲ್ಲಿ ಸಂಪೂರ್ಣವಾಗಿ ಅಂತ ಹೇಳಿದ್ರೆ ನಮಾಜ್ ಇರೋದ್ರಿಂದ ಸುಮಾರು ಅಂಗಡಿಗಳು ಬಂದಿರ್ತವೆ, ಮತ್ತೆ ಜನಸಂದಣಿ ಕಡಿಮೆ ಇರುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬಂದಂಥವ್ರು ಯಾರ ಮೇಲೇನೂ ಹಲ್ಲೆ ಮಾಡೋದಿಲ್ಲ. ಅವ್ರು ಹೇಳೋದು ಇಷ್ಟೇನೆ, ಕೂತ್ಕೊಳ್ಳಿ ನಮ್ಮ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿ ಬಂದೂಕ್ ತೋರಿಸ್ತಾರೆ, ಮಚ್ಚಿಟ್ಕೊಂಡಿರ್ತಾರೆ ಕೈಯಲ್ಲಿ, ಹಿಂದಿಯಲ್ಲಿ ಮಾತಾಡ್ತಾರೆ ಒಳಗಿದ್ದಂಥವ್ರು. ಹಾಗೆ ಅವ್ರು ಹೇಳಿ ಏನು ಮಾಡ್ತಾರೆ, ಒಳಗೆ ತಮ್ಮ ದರೋಡೆಯನ್ನ ತುಂಬ ಬೇಗನೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಚಿನ್ನ ಸಿಗುತ್ತೆ ಎಲ್ಲ ತಗೊಳ್ತಾರೆ, ಕ್ಯಾಶ್ ತಗೊಳ್ತಾರೆ. ಅಲ್ಲಿಂದ ನೇರವಾಗಿ ಹೊರಗೆ ಬರ್ತಾರೆ. ಹೊರಗೆ ಬರುವ ಹೊತ್ತಿಗೆ ಏನು ಅಲ್ಲಿ ಇನ್ನಿಬ್ಬರು ನಿಂತ್ಕೊಂಡಿರ್ತಾರೆ ಹೊರಗಿದ್ದಂಥವ್ರು. ಒಟ್ಟು 5 ಜನ ಹೊರಗೆ ಹೋಗೋದು. ಅಲ್ಲಿ ಸುಮಾರು 1-2-3 ಜನ ಬರ್ತಾರೆ. ಬಂದವ್ರ ಹತ್ರ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹೇಳ್ತಾರೆ, ಎಲ್ಲ ಹೊರಗೋಗಿ ಸೈಡ್ ನಿಲ್ಬೇಕು ಅಂತ ಹೇಳಿ ಕನ್ನಡದಲ್ಲಿ ಮಾತಾಡ್ತಾರೆ. ಸೊ ಒಳಗಿದ್ದಾಗ ಹಿಂದಿಯಲ್ಲಿ ಮಾತಾಡ್ತಾರೆ, ಹೊರಗಿದ್ದಾಗ ಕನ್ನಡದಲ್ಲಿ ಮಾತಾಡ್ತಾರೆ. ಪೊಲೀಸರಿಗೆ ಒಂದು ಗೊತ್ತಾಗುತ್ತೆ, ಇದು ಒಂದು ಪ್ರೊಫೆಷನಲ್ ಟೀಮು ಇದು ಅಂತ ಹೇಳಿದ್ರೆ ಇವರು ದರೋಡೆ ಮಾಡುವಂಥವ್ರು. ಯಾಕಂತ ಹೇಳಿದ್ರೆ ಹೊಸದಾಗಿ ಏನಾದರೂ ಈ ರೀತಿ ದರೋಡೆ ಅಥವಾ ಇನ್ನೊಂದು ಕೃತ್ಯ ಮಾಡುವಂಥವ್ರಿದ್ರೆ ಯಾರ ಮೇಲಾದರೂ ಹಲ್ಲೆ ಮಾಡಲಿಕ್ಕೆ ಸಾಧ್ಯತೆಗಳಿರುತ್ತೆ. ಇಲ್ಲ ಬೇರೆ ರೀತಿಯಲ್ಲಿ ಅಂದರೆ ಇಷ್ಟು ಕರೆಕ್ಟಾಗಿ ಸೈಡಲ್ಲಿ ಕೂರಿಸಿ ಹೇಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಪೊಲೀಸರಿಗೆ ಈಗ ದೊಡ್ಡ ಸಂಶಯ ಅಂತ ಹೇಳಿದರೆ ಇದರಲ್ಲಿ ಸ್ಥಳೀಯರು ಯಾರೋ ಇದ್ದಾರೆ ಅನ್ನೋದು. ಯಾಕಂತ ಹೇಳಿದ್ರೆ ಒಳಗಿದ್ದಂಥವ್ರು ಹಿಂದಿ ಮಾತಾಡಿದಾಗ ಇನ್ನಿಬ್ರು ಏನು ಹೊರಗಡೆ ನಿಂತ್ಕೊಂಡಂಥವ್ರು ಹೊರಗೆ ಬರೋತ್ತಿಗೆ ಕನ್ನಡದಲ್ಲಿ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಸೊ ಇದಾದ ನಂತರ ಪೊಲೀಸರು ಏನು ಮಾಡ್ತಾರೆ ಅಂದರೆ ಈ ತಿರುನಲ್ವೇಲಿ ಕಡೆ ಅಂದರೆ ಏನು ತಲಪಾಡಿ ಚೆಕ್ ಪೋಸ್ಟ್ ದಾಟುತ್ತೆ ಏನು ಪಿಯೆಟ್ ಕಾರು, ಇದನ್ನ ಬೆನ್ನಟ್ಟುತ್ತಾರೆ. ಇದನ್ನ ಬೆನ್ನಟ್ಟಿದಾಗ ಕಾರ್ ಏನಂದರೆ 2-3 ಕಡೆ ಪಾಸ್ ಆದಾಗ ಕಾರಿನ ಅಸಲಿ ನಂಬರ್ ಏನಿರ್ಬೋದು ಅಂಥೇಳಿ ಚೆಕ್ ಮಾಡಿದಾಗ ಅದು ಮಹಾರಾಷ್ಟ್ರದ ಕಡೆ ಬರುತ್ತೆ. ಆಗ ಮಹಾರಾಷ್ಟ್ರದ ಇಬ್ಬರು ಅಂತ ಹೇಳಿದ್ರೆ ಅವರು ಇಬ್ಬರು ತಮಿಳ್ನಾಡವರೇನೆ, ಜೋಶ್ವಾ ಮಣಿಮೆನ್ನನ್ ಇಬ್ಬರು ಏನಿದ್ದಾರೆ ಇವರು ಮುಂಬೈನಲ್ಲಿರ್ತಾರೆ, ಬಾಂಬೆಯಲ್ಲಿ. ಸೊ ಬಾಂಬೆಯಲ್ಲಿ ಯಾವಾಗ ಇವ್ರದ್ದು ಕಾರು ಮತ್ತು ಇದು ಗೊತ್ತಾಗುತ್ತೆ, ಇವ್ರ ಅಡ್ರೆಸ್ ಗೊತ್ತಾಗುತ್ತೆ, ಆವಾಗ ಗೊತ್ತಾಗೋದು ಇದು ಒಂದು ಬಾಂಬೆಯಿಂದನೇ ಗ್ಯಾಂಗ್ ಇರ್ಬೋದು ಅಂಥೇಳಿ. ಯಾವಾಗ ಇವರನ್ನು ಫಾಲೋ ಮಾಡ್ತಾರೆ ಅಂದರೆ ಈ ಕಾರ್ ನಂಬರಿಂದ ಫಾಲೋ ಮಾಡ್ತಾರೆ, ಆಗ ಏನಾಗುತ್ತೆ ಅಂದರೆ ಇವರು ಸಿಗ್ತಾರೆ. ಇದಾದ ನಂತರ ಕಾರಿನ ಅಸಲಿ ನಂಬರು ಮತ್ತು ನಕಲಿ ಕಾರ್ ಯಾವ ಭಾಗಕ್ಕೆ ಸಂಚಾರ ಮಾಡಿದೆ ಅಂತ ನೋಡಿದಾಗ ಅದು ಕೇರಳವನ್ನು ಗಡಿ ದಾಟಿ ಏನಂತ ಹೇಳಿದ್ರೆ ತಮಿಳ್ನಾಡಿನ ತಿರುನಲ್ವೇಲಿ ಹೋಗುತ್ತೆ. ತಮಿಳ್ನಾಡಿನ ತಿರುನಲ್ವೇಲಿಯಲ್ಲಿ ಯಾರು ಇದರ ಮುಖ್ಯ ಆರೋಪಿ ಇರುವುದಂತ ಪೊಲೀಸರಿಗೆ ಮೊದಲೇ ಏನು ಇವರು ಮುಂಬೈ ಗ್ಯಾಂಗ್ ಇದು ಮಾಡಿರ್ತಾರೆ ಗೊತ್ತಾಗುತ್ತೆ. ಆಗ ಗೊತ್ತಾಗೋದು ಮುರುಗುಂಡಿ ದೇವರ್ ಅಂಥೇಳಿ ಇದರ ಮುಖ್ಯ ಆರೋಪಿ. ಯಾವಾಗ ಅಲ್ಲಿ ಹೋಗ್ತಾರೆ ಆಗ ಪಿಯೆಟ್ ಕಾರ್ ಸಿಗುತ್ತೆ, ಅದಾದ ನಂತರ ರಿವಾಲ್ವರ್ ಸಿಗುತ್ತೆ, ಮಚ್ಚು ಸಿಗುತ್ತೆ. ಇದೆಲ್ಲ ಆದ ನಂತರ 2 ಗೋಣಿ ಚೀಲಗಳು ಸಿಗ್ತಾವೆ ಇಲ್ಲಿ. ಸೊ ತಿರುನಲ್ವೇಲಿಯಲ್ಲಿ ಬಂಧಿಸಿ ಇನ್ನೇನು ಮುಂದಿನ ವಿಚಾರಣೆ ಆದ ನಂತರ ಯಾರು ಕದ್ರು, ಯಾಕೆ ಕದ್ರು, ಯಾವ ರೀತಿ ಎಲ್ಲ ಪ್ಲ್ಯಾನ್ ಆಯಿತು ಅಂಥೇಳಿ. ಈಗ ಇಲ್ಲಿ ದೊಡ್ಡ ಸಂಶಯ ಹುಟ್ಟಿಸೋದು ಅಂತ ಹೇಳಿದರೆ ಏನು ಕರೆಕ್ಟಾಗಿ ಶುಕ್ರವಾರ ದಿವಸನೇ ಆ ಜಾಗಕ್ಕೆ ಬರಬೇಕು, ಅಲ್ಲಿ ಜನಸಂದಣಿ ಇಲ್ಲ ಅಂತ ಗೊತ್ತಿರೋದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ CCTV ರಿಪೇರಿನೂ ಅದೇ ಸಮಯದಲ್ಲಿರೋದು. ಅತಿ ಹೆಚ್ಚು ಜನ ಚಿನ್ನವನ್ನು ಈ ರೀತಿ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಅಂತ ಹೇಳಿದ್ರೆ ಬಡ್ಡಿ ಕಮ್ಮಿ ಇರುತ್ತೆ ಅಂಥೇಳಿ ಸುಮಾರು ಜನ ಚಿನ್ನವನ್ನು ಅಡವಿಡ್ತಾರೆ ಅನ್ನುವಂಥ ಮಾಹಿತಿನೂ ಬಂದಿರಬೇಕಲ್ಲ. ಯಾಕೆಂದರೆ ಏಕಾಏಕಿ ದೊಡ್ಡ ಸಿಟಿಯಲ್ಲಿ ಒಂದು ದರೋಡೆ ಮಾಡೋದು, ಮುಂಬೈ ಮತ್ತು ತಮಿಳ್ನಾಡು ತಂಡ ಬೇರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ದರೋಡೆ ಮಾಡೋದು ಬೇರೆ. ಆದರೆ ಇದು ಹಗಲೇ ಸಮಯ ನೋಡಿಕೊಂಡು ಸರಿಯಾದ ಸಮಯ ನೋಡಿಕೊಂಡು ಈ ದರೋಡೆಗಿಳಿತಂತ ಹೇಳಿದರೆ ಇದರಲ್ಲಿ ಯಾರೋ ಸ್ಥಳೀಯರಿರಬೇಕು ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದ ಪ್ರಶ್ನೆ ಆಗಿದೆ. ಹೀಗಾಗಿ ಪೊಲೀಸರಲ್ಲೂ ಇದು ದೊಡ್ಡ ಮಟ್ಟದ ಪ್ರಶ್ನೆ. ಹೀಗಾಗಿ ಇನ್ನು ಅವರು ಮುಂದಿನ ತನಿಖೆಯಿಂದ ಗೊತ್ತಾಗಬೇಕು. ಯಾಕೆಂದರೆ ಎಲ್ಲಿ ಇವರು ದರೋಡೆ ಆದ ನಂತರ KC ರೋಡ್ನಿಂದ ಹೊರಡ್ತಾರೆ, ಹೊರಡು ಮತ್ತೆ ಟರ್ನ್ ತೊಗೊಳ್ತಾರೆ. ಟರ್ನ್ ತೊಗೊಂಡಾಗ ಇಬ್ಬರನ್ನ ಇಳಿಸ್ತಾರೆ. ಅವರಿಬ್ಬರು ಕಾರ್ನ ತಗೊಂಡು
ಮಂಗಳೂರು ಕಡೆ ಪ್ರಯಾಣ ಬೆಳೆಸ್ತಾರಂತ ಹೇಳಿದರೆ ಸೊ ಇದರಲ್ಲಿ ಯಾರೋ ಸ್ಥಳೀಯರು ಇರ್ಬೋದು ಅಂಥೇಳಿ ಇಲ್ಲಿವರೆಗೂ ಬಲವಾದ ಸಂಶಯ ಪೊಲೀಸರಿಗೂ ಇದೆ. ಹೀಗಾಗಿ ಎಲ್ಲ ಜನರ ಪ್ರಶ್ನೆಗಳೂ ಇದೆ. ಸೊ ಇದು ಮುಂದೆ ತನಿಖೆಯಿಂದ ಗೊತ್ತಾಗಬೇಕು. ಒಟ್ಟಾರೆಯಾಗಿ ಗೋಣಿ ಚೀಲದಲ್ಲಿ ಏನು ಸಿಕ್ಕಿದೆ ಅಂತ ಇನ್ನೂವರೆಗೂ ಗೊತ್ತಿಲ್ಲ. ಸೊ ಇದು ಇನ್ನೊಂದು ಅಂದರೆ ಮುಂದಿನ ತನಿಖೆಯಿಂದ ಗೋಣಿ ಚೀಲದಲ್ಲಿ ಏನೇನೆಲ್ಲ ರಿಕವರಿ ಆಗಿದೆ ಅಂತ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಪೊಲೀಸರು ತಮ್ಮ ಅದ್ಭುತ ಕೆಲಸ ಅಂತ ಹೇಳಿದ್ರೆ ಯಾವೊಂದು ಗಾಡಿಯನ್ನು ಫಾಲೋ ಮಾಡ್ತಾ ಇಡೀ ಗ್ಯಾಂಗ್ನೇ ಭೇದಿಸ್ತಾರೆ. ತುಂಬ ಇದೊಂದು ಮಂಗಳೂರು ಪೊಲೀಸರ ಇದೊಂದು ಅದ್ಭುತವಾದ ಕೆಲಸ. ಹ್ಯಾಟ್ಸಪ್ ಹೇಳಲೇಬೇಕು ರಾಜ್ಯದ ಪರವಾಗಿ ನಾವೆಲ್ಲರೂ. ಸೊ ಮುಂದೆ ಯಾರ್ದು ಏನೇನು ಚಿನ್ನ ಕಳ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಹ್ಯಾಕ್ ಸಿಗುತ್ತೆ ಅಥವಾ ದುಡ್ಡು ಕಳ್ಕೊಂಡವ್ರದ್ದು ದುಡ್ಡು ಸಿಗುತ್ತಾ ಅಂತ ನೋಡುವ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ಕಾರ್ಯಾಚರಣೆಯಲ್ಲಿ ಇದು ಇನ್ನು ತನಿಖೆಯಿಂದ ಮುಖ್ಯವಾಗಿ ಹೊರಗೆ ಬರಬೇಕಾಗಿರೋದ್ರಂದ್ರೆ ಸ್ಥಳೀಯರ ಒಂದು ಮಾಸ್ಟರ್ ಪ್ಲ್ಯಾನ್ನಿಂದನೇ ಮುಂಬೈ ಹಾಗೆ ತಮಿಳುನಾಡಿನ ಗ್ಯಾಂಗ್ಗಳ ಬಂಧುವಾ ಅನ್ನುವಂಥದ್ದು ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ಯಾಕಂದರೆ ಮುಂಬೈಗೆ ಮಂಗಳೂರಿಗೆ ತುಂಬ ಹತ್ತಿರದ ಸಂಬಂಧ ಇರೋದ್ರಿಂದ ಈ ಪ್ಲ್ಯಾನ್ ಏನಾದರೂ ರೂಪಿಸಿದ್ದು ಮುಂಬೈನಲ್ಲೇ ಆಯ್ತಾ. ಯಾಕೆಂದರೆ ಇದರಲ್ಲಿ ಇರುವಂಥವ್ರು ತಮಿಳುನಾಡು ಮೂಲದವರಾದರೂ ಇಬ್ಬರು ಮುಂಬೈಯಲ್ಲಿ ಇರುವಂಥವ್ರು. ಇನ್ನು ಮುಖ್ಯವಾದ ಆರೋಪಿ ಏನಿದ್ದಾನೆ ಅವನು ತಮಿಳುನಾಡಲ್ಲಿ ಯಾರು ಸಿಗ್ತಾನೆ, ಕಾರು, ಗೋಣಿ ಚೀಲ, ರಿವಾಲ್ವರು, ಆ ವ್ಯಕ್ತಿ ತಮಿಳುನಾಡಿನ ತಿರುನಲ್ವೇಲಿಯವನು. ಅದರರ್ಥ ಒಟ್ಟು 5 ಜನರ ಮಾಸ್ಟರ್ ಪ್ಲ್ಯಾನ್ ಇದೆನಾ ಅಂಥೇಳಿ ಇನ್ನು ಮುಂದೆ ತನಿಖೆಯಿಂದ ಗೊತ್ತಾಗಬೇಕಷ್ಟೇ. ಸೊ ಪೊಲೀಸರ ಶ್ರಮಕ್ಕೆ ಒಂದು ಹ್ಯಾಟ್ಸಾಪ್ ಹೇಳಲೇಬೇಕು ಅಂತ ಹೇಳ್ತಾ